ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಗಾದಿಗಾಗಿ ಪೈಪೋಟಿ ಆಗ್ತಾ ಇರುವಂತ ಹೊತ್ತಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಹೆಜ್ಜೆ ಬಹಳ ಬಹಳ ಮಹತ್ವ ಪಡೆದುಕೊಳ್ತಾ ಇದೆ. ರಾಜ್ಯ ರಾಜಕೀಯದಲ್ಲೇ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದು ರಾಜ್ಯ ರಾಜಕೀಯದ ಸ್ಫೋಟಕ ಸುದ್ದಿ. ಕೈನಲ್ಲಿ ಕುರ್ಚಿ ಕಾಳಗ ಒಂದ್ ಕಡೆ ಆದ್ರೆ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇರುವ ಹೊತ್ತಲ್ಲೇ ಶತ್ರು ನಾಶ ವಿಶೇಷ ಪೂಜೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾದ್ರ. ನಾಳೆಯೇ ಕುಟುಂಬ ಸಮೇತರಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪೂಜೆ ಮಾಡ್ತಾರಂತೆ. ಯಾವ ಶಕ್ತಿ ದೇವತೆಯ ಮೊರೆ ಹೋಗ್ತಿದ್ದಾರೆ ಗೊತ್ತಾ ಡಿಕೆ ಶಿವಕುಮಾರ್? ಶತ್ರುಗಳ ನಾಶಕ್ಕೆ ಸಿಎಂ ಪಟ್ಟಕ್ಕಾಗಿ ದೇವರ ಮೊರೆ ಹೋಗ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಯಾವ ಶಕ್ತಿ ದೇವತೆ, ಯಾವ ರೀತಿಯ ಹೋಮ, ಅದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಕೊಡ್ತಾ ಹೋಗ್ತೀವಿ. ನಿಮಗೆಲ್ಲ ಗೊತ್ತು, ರಾಜ್ಯ ಕಾಂಗ್ರೆಸ್ನಲ್ಲಿ ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಸಿಎಂ ಆಗ್ಲೇಬೇಕು ಅಂತ ಕನಸು ಕಾಣ್ತಾ ಇರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಆ ಕನಸನ್ನ ನನಸು ಮಾಡಿಕೊಳ್ಳುವಲ್ಲಿ ಪ್ರಯತ್ನ ಪಡ್ತಿದ್ದಾರೆ ಅಂತ ತಮಿಳುನಾಡಿನಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರತ್ಯಂಗಿರ ಹೋಮ ಮಾಡ್ತಾರಂತೆ. ತಮಿಳುನಾಡಿನ ಕುಂಭಕೋಣಂನಲ್ಲಿರುವಂತಹ ದೇವಸ್ಥಾನದಲ್ಲಿ ಪ್ರತ್ಯಂಗಿರಿ ಹೋಮ ನಡೆಸ್ತಾರಂತೆ. ಶತ್ರುಗಳ ನಾಶಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತ್ಯಂಗಿರಿ ಹೋಮದ ಮೊರೆ ಹೋದ್ರ ಅನ್ನೋದು ಪ್ರಶ್ನೆ. ಕುಂಭಕೋಣಂನಿಂದಲೇ ಬಂದು ಅರ್ಚನೆ, ಹೋಮ, ಹವನ ಇದೆಲ್ಲವೂ ಕೂಡ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಒಂದು ರೀಕಾಲ್ ಮಾಡ್ಕೊಳ್ಳಿ. ಕುಮಾರಸ್ವಾಮಿ ಅವರು ಈ ಹಿಂದೆ ಸಿಎಂ ಆಗಿದ್ದಾಗ ಶಾರದಾಂಬ ಆ ಪೀಠಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪ್ರತ್ಯಂಗಿರ ಹೋಮ ಮಾಡಿದ್ರು. ಆಗಲೂ ಕೂಡ ಅಷ್ಟೇ ಕುಮಾರಸ್ವಾಮಿಯವರ ಧ್ಯೇಯ ಹೇಗಿತ್ತು ಅಂದ್ರೆ ಅಧಿಕಾರವನ್ನ ಉಳಿಸ್ಕೊಳ್ಬೇಕು, ಸಿಎಂ ಆಗಿ ಮುಂದುವರಿಬೇಕು, ಶತ್ರುಗಳನ್ನ ನಾಶ ಮಾಡಬೇಕು, ಕುರ್ಚಿಗೆ ಯಾವುದೇ ರೀತಿಯ ಕಂಟಕ ಎದುರಾಗಬಾರದು ಅಂತ ಅವರು ಕೂಡ ಇದೇ ಪ್ರತ್ಯಂಗಿರಿ ಹೋಮದ ಮೊರೆ ಹೋಗಿದ್ರು. ಈಗ ಡಿಕೆ ಶಿವಕುಮಾರ್ ಅವರ ಸರದಿ. ಇದು ಸಿಎಂ ಪಟ್ಟ ಗಿಟ್ಟಿಸಿಕೊಳ್ಳೋದಕ್ಕೆ ಆಗುವಂತಹ ಹೋಮನ ಅಥವಾ ಅಕ್ಕಪಕ್ಕ ಇರುವಂತಹ ಶತ್ರುಗಳನ್ನ ಮಟ್ಟ ಹಾಕೋದಕ್ಕೆ ದೇವರ ಮೊರೆ ಹೋಗಿ ಈ ಹೋಮದ ಮೊರೆ ಹೋಗ್ತಿದ್ದಾರಾ? ಒಟ್ನಲ್ಲಿ ಗೊತ್ತಿಲ್ಲ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್, ಕುರ್ಚಿಗಾಗಿ ಕಿತ್ತಾಟ, ದಲಿತ ಸಿಎಂ ಕೂಗು, ಇದರ ಬೆನ್ನಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತ್ಯಂಗಿರಿ ಹೋಮ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಕುಮಾರಸ್ವಾಮಿ ಅವರ ನಡೆ ಈ ಹಿಂದೆ ಅವರು ಕೂಡ ಪ್ರತ್ಯಂಗಿರಿ ಹೋಮ ಮಾಡಿದ್ರು ಕುರ್ಚಿಯನ್ನ ಉಳಿಸ್ಕೊಳ್ಬೇಕು ಅಂತ. ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಅದೇ ಹಾದಿಯಲ್ಲಿ ಸಾಕ್ತಿದ್ದಾರೆ. ಸೊ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಯಾವ ಕಾರಣಕ್ಕೆ? ಖಂಡಿತ ಶ್ರುತಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪೂಜೆ ಪುನಸ್ಕಾರ ಹೊಸದೇನಲ್ಲ, ದೇವಸ್ಥಾನಗಳ ಭೇಟಿ ಕೂಡ ಹೊಸದೇನಲ್ಲ. ಸಾಕಷ್ಟು ಬಾರಿ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾನೆ ಇರ್ತಾರೆ. ಆದ್ರೆ ಈಗ ಸಮಯ ಸಂದರ್ಭ ಆ ರೀತಿಯಾಗಿ ಒದಗಿ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ರಾಜ್ಯದಲ್ಲಿ ಒಂದಷ್ಟು ಬದಲಾವಣೆಗಳು ಚರ್ಚೆ ನಡೀತಾ ಇದೆ. ಮುಂದೆ ಸಿಎಂ ಆಗಿ ಅಧಿಕಾರಕ್ಕೆ ಏರ್ಬೇಕನ್ನುವಂತ ಒಂದಷ್ಟು ಹುಮ್ಮಸ್ಸಿನಲ್ಲಿ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಆದ್ರೆ ಸಸ್ತಲ್ಲೂ ಕೂಡ ಒಂದಷ್ಟು ಚಕ್ರವ್ಯೂಹವನ್ನ ರಾಜಕೀಯವಾಗಿ ಒಂದಷ್ಟು ನಾಯಕರು ಹೆಣಿತಾ ಇರೋದ್ರಿಂದ ಸಹಜವಾಗಿ ಆತಂಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಎದುರಾಗಿರ್ತಕ್ಕಂಥದ್ದು. ಮುಂದೆ ಆ ಅಧಿಕಾರ ಸಿಗುತ್ತೋ ಸಿಗಲ್ವೋ ಅನ್ನುವಂತ ಆತಂಕ ಕೂಡ ಎದುರಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಒಂದಷ್ಟು ದೇವರ ಮೊರೆ ಹೋಗುವಂತಹ ಸಲಹೆಯನ್ನ ಅವರ ಅರ್ಚಕರು, ಅವರ ಜ್ಯೋತಿಷಿಗಳು ಕೊಟ್ಟಿರೋ ಕಾರಣಕ್ಕಾಗಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮಿಳುನಾಡಿನ ಕುಂಭಕೋಣಂನ ಪ್ರತ್ಯಂಗಿರ ದೇವತೆಗೆ ಒಂದಷ್ಟು ಮೊರೆಯನ್ನ ಹೋಗ್ತಾ ಇದ್ದಾರೆ. ಇದು ಅಲ್ಲಿ ಶತ್ರುಗಳ ನಾಶಕ್ಕಾಗಿಯೇ ಒಂದಷ್ಟು ಹೋಗ್ತಕ್ಕಂಥ ದೇವಸ್ಥಾನ ಮತ್ತು ಪ್ರತ್ಯಂಗಿರ ಹೋಮ ಕೂಡ ಸಾಕಷ್ಟು ಫೇಮಸ್ ಆಗಿರೋದೇ ಶತ್ರುಗಳ ನಾಶಕ್ಕೋಸ್ಕರ ಮಾಡ್ತಕ್ಕಂಥ ಒಂದು ಪೂಜೆ ಪುನಸ್ಕಾರ. ಆ ಕಾರಣಕ್ಕಾಗಿ ಈ ಒಂದು ಪ್ರತ್ಯಂಗಿರ ಡಿಕೆ ಶಿವಕುಮಾರ್ ಹೋಗ್ತಾ ಇರೋದ್ರಿಂದ ಸಹಜವಾಗಿ ಕುತೂಹಲ ಮೂಡಿಸುತ್ತೆ. ಯಾಕಂದ್ರೆ ರಾಜಕೀಯ ಶತ್ರುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೆ ಇರೋದ್ರಿಂದ ಅವೆಲ್ಲವೂ ಕೂಡ ಅಡೆತಡೆಗಳನ್ನ ನಿವಾರಣೆ ಮಾಡುವ ದೃಷ್ಟಿಯಿಂದ ದೇವರ ಮೊರೆ ಹೋಗುವ ಮೂಲಕ ತಮ್ಮ ಮುಂದಿನ ದಾರಿ ಸುಗಮ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಶ್ರುತಿ, ಬಸವರಾಜ್, ಈಗ ಪ್ರತ್ಯಂಗಿರಿ ಹೋಮದ ಮಹತ್ವ ಅಂತ ಗಮನಿಸಿದ್ರೆ ಅದು ಖಂಡಿತ ನೀವ್ ಹೇಳ್ದಂಗೆ ಶತ್ರುಗಳ ವಿನಾಶಕ್ಕೆ ಈ ಹೋಮ ಮಾಡ್ತಾರೆ ಅಂತ. ಈಗ ಡಿಕೆ ಶಿವಕುಮಾರ್ ಅವರು ಶತ್ರುಗಳ ನಾಶಕ್ಕೆ ಈ ಹೋಮ ಮಾಡ್ತಾರೆ ಅಂತ ಈ ರೀತಿ ಚರ್ಚೆಗಳಾಗೋದಕ್ಕೆ ಶುರುವಾದ್ರೆ, ಈ ಹಿಂದೆ ಡಿನ್ನರ್ ಪಾಲಿಟಿಕ್ಸ್ ಅಂದ್ರೆ ಗೃಹ ಸಚಿವರೇ ಒಂದು ಡಿನ್ನರ್ ಮೀಟಿಂಗ್ ಮಾಡಬೇಕು, ಡಿನ್ನರ್ ಪಾರ್ಟಿನ ಆಯೋಜನೆ ಮಾಡಬೇಕು ಅಂತ ಅಂದ್ರು. ಆಗ ಸುರ್ಜೇವಾಲಾ ಅವರ ಮುಖಾಂತರ ಇದೇ ಡಿಕೆ ಶಿವಕುಮಾರ್ ಅವರು ಅದಕ್ಕೆ ಬ್ರೇಕ್ ಹಾಕಿಸಿದ್ರು. ಮೋಸ್ಟ್ಲಿ ಈ ಬೆಳವಣಿಗೆಯನ್ನ ನೋಡಿದ್ರೆ ಡಿಕೆ ಶಿವಕುಮಾರ್ ಅವರ ನಡೆ ಕೆಲ ಶತ್ರುಗಳಿಗೆ ಒಂದ್ ರೀತಿ ಮುಜುಗರದ ಸನ್ನಿವೇಶ ತರ್ತಾ ಇದೆಯಾ ಅಂತ?
ಅಲ್ಲ, ಖಂಡಿತ ಶ್ರುತಿ. ರಾಜಕೀಯ ಅಂದ ಮೇಲೆ ಹಿತಶತ್ರುಗಳು ಇರ್ತಾರೆ ಮತ್ತು ನೇರವಾಗಿ ಎದುರು ಹಾಕೊಂಡು ರಾಜಕೀಯನ ಮಾಡೋರು ಇರ್ತಾರೆ. ಹಾಗಾಗಿ ಹಿತಶತ್ರುಗಳು ಅಂದ್ರೆ ಪಕ್ಷದ ಒಳಗಡೆ ಇರ್ತಕ್ಕಂಥವ್ರು ಮತ್ತು ಪಕ್ಷದ ಎದುರಾಳಿಗಳು ಇರ್ತಕ್ಕಂಥ ಶತ್ರುಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗಿದ್ದಾರೆ. ಈ ಕಾರಣಕ್ಕಾಗಿ ಅವರು ಮನೆಯಲ್ಲಿ ಕೂಡ ಮೇಲಿಂದ ಮೇಲೆ ಪ್ರತಿ ಅಮಾವಾಸ್ಯೆಗೊಮ್ಮೆ ಸಾರಿ ಈ ಪ್ರತ್ಯಂಗಿರ ಹೋಮ ಮತ್ತು ದೇವರ ಮೊರೆಯನ್ನ ಹೋಗ್ತಾರೆ. ಆದ್ರೆ ವಿಶೇಷವಾಗಿ ಈಗ ಆ ತಮಿಳುನಾಡಿನ ಕುಂಭಕೋಣಂ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇರ್ತಕ್ಕಂಥದ್ದು ಮತ್ತು ರಾಜ್ಯದ ಬಳಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಕೂಡ ಅದೇ ರೀತಿಯಲ್ಲಿ ಇದಾವೆ. ಸುತ್ತಲೂ ಕೂಡ ನೀವು ಗಮನಿಸಿರಬಹುದು, ಸಿಎಂ ಬಣದ ಸಹ ಸಾಕಷ್ಟು ಸಚಿವರು ಏನಿದ್ದಾರೆ ಅವರು ಒಂದಷ್ಟು ರಣತಂತ್ರವನ್ನ ಹೆಣಿತಾ ಇದ್ದಾರೆ ಮುಂದಿನ ಅಧಿಕಾರ ಹಂಚಿಕೆ ವಿಚಾರವಾಗಿ. ಆ ಕಾರಣಕ್ಕಾಗಿ ಅದು ಸುಲಭ ಆಗ್ಬೇಕು ಅನ್ನುವಂತ ಕಾರಣಕ್ಕಾಗಿ ಈಗ ದೇವರ ಮೊರೆ ಹೋಗಿ ಯಾವುದೇ ಅಡೆತಡೆಗಳು ಮುಂದಿನ ದಿನಗಳಲ್ಲಿ ಇರಬಾರ್ದು ಅನ್ನುವಂತ ಲೆಕ್ಕಾಚಾರ ಸಿಎಂ ಡಿ ಕೆ ಶಿವಕುಮಾರ್ ಅವರಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಗಾದಿಗಾಗಿ ಪೈಪೋಟಿ ಆಗ್ತಾ ಇರುವಂತ ಹೊತ್ತಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಹೆಜ್ಜೆ ಬಹಳ ಬಹಳ ಮಹತ್ವ ಪಡೆದುಕೊಳ್ತಾ ಇದೆ. ರಾಜ್ಯ ರಾಜಕೀಯದಲ್ಲೇ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದು ರಾಜ್ಯ ರಾಜಕೀಯದ ಸ್ಫೋಟಕ ಸುದ್ದಿ. ಕೈನಲ್ಲಿ ಕುರ್ಚಿ ಕಾಳಗ ಒಂದ್ ಕಡೆ ಆದ್ರೆ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇರುವ ಹೊತ್ತಲ್ಲೇ ಶತ್ರು ನಾಶ ವಿಶೇಷ ಪೂಜೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾದ್ರ. ನಾಳೆಯೇ ಕುಟುಂಬ ಸಮೇತರಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪೂಜೆ ಮಾಡ್ತಾರಂತೆ. ಯಾವ ಶಕ್ತಿ ದೇವತೆಯ ಮೊರೆ ಹೋಗ್ತಿದ್ದಾರೆ ಗೊತ್ತಾ ಡಿಕೆ ಶಿವಕುಮಾರ್? ಶತ್ರುಗಳ ನಾಶಕ್ಕೆ ಸಿಎಂ ಪಟ್ಟಕ್ಕಾಗಿ ದೇವರ ಮೊರೆ ಹೋಗ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಯಾವ ಶಕ್ತಿ ದೇವತೆ, ಯಾವ ರೀತಿಯ ಹೋಮ, ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಕೊಡ್ತಾ ಹೋಗ್ತೀವಿ. ನಿಮಗೆಲ್ಲ ಗೊತ್ತು, ರಾಜ್ಯ ಕಾಂಗ್ರೆಸ್ನಲ್ಲಿ ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಸಿಎಂ ಆಗ್ಲೇಬೇಕು ಅಂತ ಕನಸು ಕಾಣ್ತಾ ಇರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಆ ಕನಸನ್ನ ನನಸು ಮಾಡಿಕೊಳ್ಳುವಲ್ಲಿ ಪ್ರಯತ್ನ ಪಡ್ತಿದ್ದಾರೆ ಅಂತ. ತಮಿಳುನಾಡಿನಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರತ್ಯಂಗಿರ ಹೋಮ ಮಾಡ್ತಾರಂತೆ. ತಮಿಳುನಾಡಿನ ಕುಂಭಕೋಣಂನಲ್ಲಿರುವಂತಹ ದೇವಸ್ಥಾನದಲ್ಲಿ ಪ್ರತ್ಯಂಗಿರಿ ಹೋಮ ನಡೆಸ್ತಾರಂತೆ. ಶತ್ರುಗಳ ನಾಶಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತ್ಯಂಗಿರಿ ಹೋಮದ ಮೊರೆ ಹೋದ್ರ ಅನ್ನೋದು ಪ್ರಶ್ನೆ. ಕುಂಭಕೋಣಂನಿಂದಲೇ ಬಂದು ಅರ್ಚನೆ, ಹೋಮ, ಹವನ ಇದೆಲ್ಲವೂ ಕೂಡ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಒಂದು ರೀಕಾಲ್ ಮಾಡ್ಕೊಳ್ಳಿ. ಕುಮಾರಸ್ವಾಮಿ ಅವರು ಈ ಹಿಂದೆ ಸಿಎಂ ಆಗಿದ್ದಾಗ ಶಾರದಾಂಬ ಆ ಪೀಠಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪ್ರತ್ಯಂಗಿರ ಹೋಮ ಮಾಡಿದ್ರು. ಆಗಲೂ ಕೂಡ ಅಷ್ಟೇ ಕುಮಾರಸ್ವಾಮಿಯವರ ಧ್ಯೇಯ ಹೇಗಿತ್ತು ಅಂದ್ರೆ ಅಧಿಕಾರವನ್ನ ಉಳಿಸ್ಕೊಳ್ಬೇಕು, ಸಿಎಂ ಆಗಿ ಮುಂದುವರಿಬೇಕು, ಶತ್ರುಗಳನ್ನ ನಾಶ ಮಾಡಬೇಕು, ಕುರ್ಚಿಗೆ ಯಾವುದೇ ರೀತಿಯ ಕಂಟಕ ಎದುರಾಗಬಾರದು ಅಂತ ಅವರು ಕೂಡ ಇದೇ ಪ್ರತ್ಯಂಗಿರಿ ಹೋಮದ ಮೊರೆ ಹೋಗಿದ್ರು. ಈಗ ಡಿಕೆ ಶಿವಕುಮಾರ್ ಅವರ ಸರದಿ. ಇದು ಸಿಎಂ ಪಟ್ಟ ಗಿಟ್ಟಿಸಿಕೊಳ್ಳೋದಕ್ಕೆ ಆಗುವಂತಹ ಹೋಮನ ಅಥವಾ ಅಕ್ಕಪಕ್ಕ ಇರುವಂತಹ ಶತ್ರುಗಳನ್ನ ಮಟ್ಟ ಹಾಕೋದಕ್ಕೆ ದೇವರ ಮೊರೆ ಹೋಗಿ ಈ ಹೋಮದ ಮೊರೆ ಹೋಗ್ತಿದ್ದಾರಾ? ಒಟ್ನಲ್ಲಿ ಗೊತ್ತಿಲ್ಲ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್, ಕುರ್ಚಿಗಾಗಿ ಕಿತ್ತಾಟ, ದಲಿತ ಸಿಎಂ ಕೂಗು, ಇದರ ಬೆನ್ನಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತ್ಯಂಗಿರಿ ಹೋಮ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಕುಮಾರಸ್ವಾಮಿ ಅವರ ನಡೆ ಈ ಹಿಂದೆ ಅವರು ಕೂಡ ಪ್ರತ್ಯಂಗಿರಿ ಹೋಮ ಮಾಡಿದ್ರು ಕುರ್ಚಿಯನ್ನ ಉಳಿಸ್ಕೊಳ್ಬೇಕು ಅಂತ. ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಅದೇ ಹಾದಿಯಲ್ಲಿ ಸಾಕ್ತಿದ್ದಾರೆ. ಸೊ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಯಾವ ಕಾರಣಕ್ಕೆ? ಖಂಡಿತ ಶ್ರುತಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪೂಜೆ ಪುನಸ್ಕಾರ ಹೊಸದೇನಲ್ಲ, ದೇವಸ್ಥಾನಗಳ ಭೇಟಿ ಕೂಡ ಹೊಸದೇನಲ್ಲ. ಸಾಕಷ್ಟು ಬಾರಿ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾನೆ ಇರ್ತಾರೆ. ಆದ್ರೆ ಈಗ ಸಮಯ ಸಂದರ್ಭ ಆ ರೀತಿಯಾಗಿ ಒದಗಿ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ರಾಜ್ಯದಲ್ಲಿ ಒಂದಷ್ಟು ಬದಲಾವಣೆಗಳು ಚರ್ಚೆ ನಡೀತಾ ಇದೆ. ಮುಂದೆ ಸಿಎಂ ಆಗಿ ಅಧಿಕಾರಕ್ಕೆ ಏರ್ಬೇಕನ್ನುವಂತ ಒಂದಷ್ಟು ಹುಮ್ಮಸ್ಸಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಆದ್ರೆ ಸುತ್ತಲೂ ಕೂಡ ಒಂದಷ್ಟು ಚಕ್ರವ್ಯೂಹವನ್ನು ರಾಜಕೀಯವಾಗಿ ಒಂದಷ್ಟು ನಾಯಕರು ಹೆಣಿತಾ ಇರೋದ್ರಿಂದ ಸಹಜವಾಗಿ ಆತಂಕ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಎದುರಾಗಿರ್ತಕ್ಕಂಥದ್ದು. ಮುಂದೆ ಆ ಅಧಿಕಾರ ಸಿಗುತ್ತೋ ಸಿಗಲ್ವೋ ಅನ್ನುವಂತ ಆತಂಕ ಕೂಡ ಎದುರಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಒಂದಷ್ಟು ದೇವರ ಮೊರೆ ಹೋಗುವಂತಹ ಸಲಹೆಯನ್ನ ಅವರ ಅರ್ಚಕರು, ಅವರ ಜ್ಯೋತಿಷಿಗಳು ಕೊಟ್ಟಿರೋ ಕಾರಣಕ್ಕಾಗಿ ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ತಮಿಳುನಾಡಿನ ಕುಂಭಕೋಣಂನ ಪ್ರತ್ಯಂಗಿರ ದೇವತೆಗೆ ಒಂದಷ್ಟು ಮೊರೆಯನ್ನು ಹೋಗ್ತಾ ಇದ್ದಾರೆ. ಇದು ಅಲ್ಲಿ ಶತ್ರುಗಳ ನಾಶಕ್ಕಾಗಿಯೇ ಒಂದಷ್ಟು ಹೋಗ್ತಕ್ಕಂಥ ದೇವಸ್ಥಾನ ಮತ್ತು ಪ್ರತ್ಯಂಗಿರ ಹೋಮ ಕೂಡ ಸಾಕಷ್ಟು ಫೇಮಸ್ ಆಗಿರೋದೇ ಶತ್ರುಗಳ ನಾಶಕ್ಕೋಸ್ಕರ ಮಾಡ್ತಕ್ಕಂಥ ಒಂದು ಪೂಜೆ ಪುನಸ್ಕಾರ. ಆ ಕಾರಣಕ್ಕಾಗಿ ಈ ಒಂದು ಪ್ರತ್ಯಂಗಿರ ಡಿ ಕೆ ಶಿವಕುಮಾರ್ ಹೋಗ್ತಾ ಇರೋದ್ರಿಂದ ಸಹಜವಾಗಿ
ಕುತೂಹಲ ಮೂಡಿಸುತ್ತೆ. ಯಾಕಂದ್ರೆ ರಾಜಕೀಯ ಶತ್ರುಗಳು ಸಾಕಷ್ಟು ಸಂಖ್ಯೆಯಲ್ಲಿ DCM DK ಶಿವಕುಮಾರ್ ಅವ್ರಿಗೆ ಇರೋದ್ರಿಂದ ಅವೆಲ್ಲವೂ ಕೂಡ ಅಡೆತಡೆಗಳನ್ನ ನಿವಾರಣೆ ಮಾಡುವ ದೃಷ್ಟಿಯಿಂದ ದೇವರ ಮೊರೆ ಹೋಗುವ ಮೂಲಕ ತಮ್ಮ ಮುಂದಿನ ದಾರಿ ಸುಗಮ ಮಾಡಿಕೊಳ್ಳುವಂತ ಪ್ರಯತ್ನವನ್ನ DCM DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಶ್ರುತಿ, ಬಸವರಾಜ್, ಈಗ ಪ್ರತ್ಯಂಗಿರಿ ಹೋಮದ ಮಹತ್ವ ಅಂತ ಗಮನಿಸಿದ್ರೆ ಅದು ಖಂಡಿತ ನೀವ್ ಹೇಳ್ದಂಗೆ ಶತ್ರುಗಳ ವಿನಾಶಕ್ಕೆ ಈ ಹೋಮ ಮಾಡ್ತಾರೆ ಅಂತ. ಈಗ DK ಶಿವಕುಮಾರ್ ಅವರು ಶತ್ರುಗಳ ನಾಶಕ್ಕೆ ಈ ಹೋಮ ಮಾಡ್ತಾರೆ ಅಂತ ಈ ರೀತಿ ಚರ್ಚೆಗಳಾಗೋದಕ್ಕೆ ಶುರುವಾದ್ರೆ ಈ ಹಿಂದೆ ಡಿನ್ನರ್ ಪಾಲಿಟಿಕ್ಸ್ ಅಂದ್ರೆ ಗೃಹ ಸಚಿವರೇ ಒಂದು ಡಿನ್ನರ್ ಮೀಟಿಂಗ್ ಮಾಡಬೇಕು, ಡಿನ್ನರ್ ಪಾರ್ಟಿನ ಆಯೋಜನೆ ಮಾಡಬೇಕು ಅಂತ ಅಂದ್ರು. ಆಗ ಸುರ್ಜೇವಾಲಾ ಅವರ ಮುಖಾಂತರ ಇದೇ DK ಶಿವಕುಮಾರ್ ಅವರು ಅದಕ್ಕೆ ಬ್ರೇಕ್ ಹಾಕಿಸಿದ್ರು. ಮೋಸ್ಟ್ಲಿ ಈ ಬೆಳವಣಿಗೆಯನ್ನ ನೋಡಿದ್ರೆ DK ಶಿವಕುಮಾರ್ ಅವರ ನಡೆ ಕೆಲ ಶತ್ರುಗಳಿಗೆ ಒಂದ್ ರೀತಿ ಮುಜುಗರದ ಸನ್ನಿವೇಶ ತರ್ತಾ ಇದೆಯಾ ಅಂತ. ಅಲ್ಲ, ಖಂಡಿತ ಶ್ರುತಿ, ರಾಜಕೀಯ ಅಂದ ಮೇಲೆ ಹಿತಶತ್ರುಗಳು ಇರ್ತಾರೆ ಮತ್ತು ನೇರವಾಗಿ ಎದುರು ಹಾಕೊಂಡು ರಾಜಕೀಯನ ಮಾಡೋರು ಇರ್ತಾರೆ. ಹಾಗಾಗಿ ಹಿತಶತ್ರುಗಳು ಅಂದ್ರೆ ಪಕ್ಷದ ಒಳಗಡೆ ಇರ್ತಕ್ಕಂಥವ್ರು ಮತ್ತು ಪಕ್ಷದ ಎದುರಾಳಿಗಳು ಇರ್ತಕ್ಕಂಥ ಶತ್ರುಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ DK ಶಿವಕುಮಾರ್ ಅವ್ರಿಗಿದ್ದಾರೆ. ಈ ಕಾರಣಕ್ಕಾಗಿ ಅವರು ಮನೆಯಲ್ಲಿ ಕೂಡ ಮೇಲಿಂದ ಮೇಲೆ ಪ್ರತಿ ಅಮಾವಾಸ್ಯೆಗೊಮ್ಮೆ ಸಾರಿ ಈ ಪ್ರತ್ಯಂಗಿರ ಹೋಮ ಮತ್ತು ದೇವರ ಮೊರೆಯನ್ನ ಹೋಗ್ತಾರೆ. ಆದ್ರೆ ವಿಶೇಷವಾಗಿ ಈಗ ತಮಿಳುನಾಡಿನ ಕುಂಭಕೋಣಂ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇರ್ತಕ್ಕಂಥದ್ದು ಮತ್ತು ರಾಜ್ಯದ ಬಳಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಕೂಡ ಅದೇ ರೀತಿಯಲ್ಲಿ ಇದಾವೆ. ಸುತ್ತಲೂ ಕೂಡ ನೀವು ಗಮನಿಸಿರಬಹುದು, CM ಬಣದ ಸಹ ಸಾಕಷ್ಟು ಸಚಿವರು ಏನಿದ್ದಾರೆ ಅವರು ಒಂದಷ್ಟು ರಣತಂತ್ರವನ್ನ ಹೆಣಿತಾ ಇದ್ದಾರೆ ಮುಂದಿನ ಅಧಿಕಾರ ಹಂಚಿಕೆ ವಿಚಾರವಾಗಿ. ಆ ಕಾರಣಕ್ಕಾಗಿ ಅದು ಸುಲಭ ಆಗ್ಬೇಕು ಅನ್ನುವಂತ ಕಾರಣಕ್ಕಾಗಿ ಈಗ ದೇವರ ಮೊರೆ ಹೋಗಿ ಯಾವುದೇ ಅಡೆತಡೆಗಳು ಮುಂದಿನ ದಿನಗಳಲ್ಲಿ ಇರಬಾರ್ದು ಅನ್ನುವಂತ ಲೆಕ್ಕಾಚಾರ DCM DK ಶಿವಕುಮಾರ್ ಅವರಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.